Hi everyone, welcome back to the channel Dandana Creations. Friends, ಇವತ್ತೊಂದು ಸಿಂಪಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನ್ ಸಿಂಪಲ್ ಆಗಿದೆ. ಸ್ಯಾಂಪಲ್ ಪೀಸಲ್ಲಿ ಡಿಸೈನ್ನ ತೋರಿಸಿದ್ದೀನಿ, ಸ್ಯಾರಿ ಕೂಡ ತೋರಿಸ್ತಾ ಇದ್ದೀನಿ. ಸೊ ಒಂದು ಬಿಗಿನರ್ಸ್ಗೆ ಐಡಿಯಾಗೋಸ್ಕರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಸಿಂಪಲ್. ಇದಕ್ಕೆ ಫ್ಲವರ್ ಬಿಡ್ಸ್ ತಗೋತಾ ಇದ್ದೀನಿ ನೋಡಿ. ಈ ಥರ ಫ್ಲವರ್ ಬಿಡ್ಸ್ ತಗೊಳ್ಳಿ, ತುಂಬ ಮ್ಯಾಚ್ ಆಗುತ್ತೆ. ಮತ್ತು ನೀಡಲ್ ನಂಬರ್ ಬಂದು 10 ಅಥವಾ 11 ತಗೊಳ್ಳಿ ಫ್ರೆಂಡ್ಸ್. ಎರಡರಲ್ಲಿ ಯಾವುದಾದ್ರೂ ತಗೋಬೋದು ನೀಡಲ್ ನಂಬರು. ಇವಾಗ ಆಸ್ ಯೂಶಲ್ 6 ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿಟ್ಕೊಳ್ಳೋಣ. ಇದಕ್ಕೆ 7 ದಾರ 7 ದಾರ ತೊಗೊಂಡ್ರೂ ನಡೆಯುತ್ತೆ, ಚೆನ್ನಾಗಿ ಬರುತ್ತೆ ಸ್ಟಿಫಾಗೆ. ಸ್ಟಾರ್ಟಿಂಗು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಆಸ್ ಯೂಶಲ್ ಲಾಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡ್ಕೋಬೇಕು. 2 ಸತಿ ಸಿಂಗಲ್ ಕ್ರೋಶೆ ಆಯ್ತಲ್ವ, 5 ಚೈನ್ಸ್ನ ಹಾಕೊಳ್ತೀನಿ ಫ್ರೆಂಡ್ಸ್. ನಾನಿಲ್ಲಿ ಒಂದೇ ಟೈಮ್ 5 ಚೈನ್ ಹಾಕೋತಾ ಇದ್ದೀನಿ. ಬಟ್ ಡಿಸೈನ್ಗೆ 2 ಟೈಮ್ಸ್ನ ಹಾಕೊಳ್ತೀನಿ ನಾನು. ಇಲ್ಲಿ ಬೇಕಂದ್ರೆ 2 ಟೈಮ್ಸ್ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಟಾರ್ಟಿಂಗ್ 1 ಟೈಮ್ ಆದರೂ ಪರವಾಗಿಲ್ಲ. ಸೊ ಇಲ್ಲಿ 1 ಟೈಮ್ ನಾನು ಹಾಕೊಂಡು ಮತ್ತೆ ಸಿಂಗಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಲಾಕ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಬಿಟ್ಟು 5 ಚೈನ್ನ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡಿದ್ದಾಯಿತು. ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ಮಾಡಬೇಕು. ಇವಾಗ ಫ್ಲವರ್ ಬೀಡ್ ತಗೋಬೇಕು ಫ್ರೆಂಡ್ಸ್. ಫ್ಲವರ್ ಬೀಡು ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ ಅಂದರೆ ನೋಡಿ, ಇವಾಗ ಒಂದು ಟಿಪ್ ಹೇಳ್ತೀನಿ. ಅಂದರೆ ಬೀಡ್ಗೆ ಫ್ಲವರ್ ಬೀಡಲ್ಲಿ ಮಾತ್ರ 1 ಟಿಪ್ ಮೇಲ್ಗಡೆ ಡಬಲ್ ಪೆಟಲ್ಸ್ ಬರುತ್ತೆ, ಕೆಳಗಡೆ ಸಿಂಗಲ್ ಪೆಟಲ್ಸಿಂದ ಬರುತ್ತೆ. ಒಂದೇ ಕಡೆ ನೋಡಿ ನೀವು ಹೋಲ್ಗೆ ನೀಡಲ್ನ ಹಾಕಬೇಕು. ಡೈರೆಕ್ಷನ್ ಒಂದೇ ಟೈಪ್ ಇರಬೇಕು ಎಲ್ಲ ಬೀಡ್ಸ್ಗೂ. ನಾನು ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಬೀಡ್ ಲಾಕ್ ಆದಮೇಲೆ 2 ಟೈಮ್ಸ್ ದಾರ ಸುತ್ಕೊಂಡಿದ್ದೀನಿ ನೀಡಲ್ ಮೇಲೆ. ನೋಡಿ ಸ್ವಲ್ಪ ದೂರಾಗೆ, ಅಂದರೆ 1 ಇಂಚ್ ಗ್ಯಾಪ್ ಅಷ್ಟು ಇನ್ನೂ ಸ್ಪೇಸ್, ಇನ್ನೂ ದೂರ ತೊಗೊಂಡ್ರು ನಡೆಯುತ್ತೆ. ಅಲ್ಲಿಗೆ ಪಾಯಿಂಟ್ ಮಾಡಿ ನೀಡಲ್ ಹಾಕಿ ದಾರನ ತೊಗೊಂಡು ಬರ್ತೀನಿ. ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸತಿ, ಮತ್ತಿನ್ನೆರಡು ದಾರ ಒಂದು ಸತಿ, ಮತ್ತಿನ್ನೆರಡು ದಾರನೂ ಒಂದು ಸತಿ ಮಾಡ್ಕೊಳ್ಳೋಣ. ಟ್ರಿಪಲ್ ಕ್ರೋಶನ ಮಾಡ್ಕೊಂಡೆ ಫ್ರೆಂಡ್ಸ್. ಇಲ್ಲಿ ಟ್ರಿಪಲ್ ಕ್ರೋಶ ಆಯಿತು. ಮತ್ತೆ ಟ್ರಿಪಲ್ ಕ್ರೋಶ ಆದಮೇಲೆ ಅಲ್ಲಿಂದ 3 ಚೈನ್ಸ್ನ ಹಾಕ್ಕೊಳ್ಳೋಣ. 3 ಚೈನ್ಸ್ ಮತ್ತೆ ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಳ್ತೀನಿ. 2 ಟೈಮ್ಸ್ ದಾರ ಸುತ್ಕೊಂಡು ಈ ಟ್ರಿಪಲ್ ಕ್ರೋಶ ಗ್ಯಾಪ್ ಇದೆ ನೋಡಿ, ಅಲ್ಲಿ ನಿಡಲ್ ಹಾಕಿ ದಾರನ ತಗೊಂಡು ಬಂದು 2ರಲ್ಲಿ 1 ಮತ್ತೆ 2ರಲ್ಲಿ 1, ಈ ಮಿಕ್ಕಿರೋ 2 ದಾರದಲ್ಲಿ 1 ಟೈಮ್ ದಾರ ಮಾಡಬೇಕು. ಸೊ ಇದು ಟ್ರಿಪಲ್ ಕ್ರೋಶೆ ಆಗುತ್ತೆ. 3 ಚೈನ್ ಆದಮೇಲೆ 1 ಟ್ರಿಪಲ್ ಕ್ರೋಶೆ ಆಯಿತು. ಇನ್ನೂ 1 ಟ್ರಿಪಲ್ ಕ್ರೋಶನ ಮಾಡ್ತಾ ಇದ್ದೀನಿ. ಸೊ ಅದೇ ಗ್ಯಾಪಲ್ಲಿ ಇನ್ನೂ 1 ಟ್ರಿಪಲ್ ಕ್ರೋಶೆ, 2ರಲ್ಲಿ 1, 2ರಲ್ಲಿ 1, 2 ದಾರದಲ್ಲಿ 1. ಸೊ ಮತ್ತೆ ಇನ್ನೂ 2 ಟ್ರಿಪಲ್ ಕ್ರೋಶೆ, ಇನ್ನೂ 1 ಟ್ರಿಪಲ್ ಕ್ರೋಶೆ, ಒಟ್ಟು 3 ಟ್ರಿಪಲ್ ಕ್ರೋಶೆ ಮಾಡ್ತೀನಿ ಫ್ರೆಂಡ್ಸ್. ಫಸ್ಟ್ 3 ಚೈನ್ಸ್ ತೊಗೊಂಡ್ವಿ ಅಲ್ಲ, 3 ಚೈನ್ಸ್ನ ಬಿಟ್ಟು 3 ಕಂಬಗಳನ್ನ ನಾನು ಮಾಡ್ಕೊಂಡಿದ್ದೀನಿ ನೋಡಿ. 3 ಚೈನ್ಸ್ ಆಯಿತು, 3 ಕಂಬ ಆಯ್ತಲ್ವಾ. 3 ಕಂಬ ಆದ ತಕ್ಷಣ ಮತ್ತೆ 3 ಚೈನ್. ಸೊ ಮತ್ತೆ 3 ಚೈನ್ ಹಾಕಿ ಅದೇ ಸ್ಟಾರ್ಟಿಂಗ್ ಸೀರೆಗೆ ಟ್ರಿಪಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಅಲ್ಲಿಗೆ ಅದೇ ಗ್ಯಾಪಿಗೆ ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡಿಬಿಟ್ಟು ಒಂಚೂರು ಟೈಟ್ ಮಾಡ್ಕೊಳ್ಳಿ. ಆ ಥರ ಪೆಟಲ್ ಫಾರ್ಮ್ ಆಗುತ್ತೆ ನನಗೆ. ಇದು ಫ್ಲವರ್ ಪೆಟಲ್ಸ್ ಫ್ರೆಂಡ್ಸ್. ಸ್ಲ್ಯಾಂಟಿಂಗ್ ಆರ್ಚಲ್ಲಿ ಫ್ಲವರ್ ಪೆಟಲ್ಸ್ ಬರಬೇಕು. ಮತ್ತೆ 3 ಚೈನ್ ಹಾಕಿದೆ, ಸೂಜಿ ಮೇಲೆ 2 ಸತಿ ದಾರ ಸುತ್ಕೊಂಡು ಸೇಮ್ ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಗ್ಯಾಪಲ್ಲಿ ಹೋಗಿ ದಾರ ಅಂತಂದು 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1 ಆ ಥರ ಟ್ರಿಪಲ್ ಕ್ರೋಶನ ಮಾಡ್ಕೊಳ್ತೀನಿ. 3 ಚೈನ್ ಆದಮೇಲೆ 3 ಸರ್ತಿ ಕಂಬಗಳನ್ನ ಮಾಡ್ಕೋಬೇಕು. 3 ಕಂಬಗಳನ್ನ ಇಲ್ಲಿ ಹಾಕ್ಕೊಳ್ತೀನಿ. ಇನ್ನೂ 1 ಕಂಬ, ಇನ್ನೂ 1 ಕಂಬ ಆದಮೇಲೆ ಮತ್ತೆ 3 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ತೀನಿ. ಇವಾಗ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ 3 ಚೈನ್, ಮತ್ತೆ 3 ಕಂಬ ಮಾಡ್ಕೋಬೇಕು. ಗ್ಯಾಪ್ ಆಗುತ್ತೆ ಫ್ರೆಂಡ್ಸ್, ಅದಕ್ಕೆ ಟ್ರಿಪಲ್ ಕ್ರೋಶೆ ಅನ್ನೋದು ಸ್ವಲ್ಪ ಲೆಂತಿಯಾಗೆ ಹಾಕಬೇಕು. ಫ್ಲವರ್ ಬೀಡ್ ನಾವು ಲಾಕ್ ಮಾಡ್ತೀವಿ ಅಲ್ಲ, ಅವಾಗ ಟ್ರಿಪಲ್ ಕ್ರೋಶೆ ಸಾರಿಗೆ ಹಾಕ್ತೀವಲ್ವ, ಅದನ್ನು ಸ್ವಲ್ಪ ಲೆಂತಿಯಾಗೆ ತೊಗೊಳ್ಳಿ, ಆರಾಮ್ಸಾಗೆ ಅಡ್ಜಸ್ಟ್ ಆಗುತ್ತೆ ನಿಮಗೆ. 3 ಪೆಟಲ್ಸ್ ತುಂಬ ನೀಟಾಗಿ ಕಾಣಿಸುತ್ತೆ.
2 ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ 3 ಕಂಬಗಳಾದಮೇಲೆ ಫ್ರೆಂಡ್ಸ್ ಇಲ್ಲಿ ಲಾಸ್ಟಲ್ಲಿ 3 ಚೈನ್ ಹಾಕೋಂಗಿಲ್ಲ, ಎಲ್ಲದಕ್ಕೂ 3 ಚೈನ್ ಹಾಕಿ ಕಂಪ್ಲೀಟ್ ಮಾಡ್ತೀವಿ ಅಲ್ಲ. ಇಲ್ಲಿ ಲಾಸ್ಟಲ್ಲಿ 3 ಚೈನ್ ಹಾಕಿ 3 ಕಂಬ ಆದಮೇಲೆ ಡೈರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಗೆ 3 ಚೈನ್ ಹಾಕಿ ಆರ್ಚ್ ಅಂದರೆ ಪೆಟಲ್ ಕಂಪ್ಲೀಟ್ ಮಾಡೋಷ್ಟಿಲ್ಲ, ಹಾಗೆ ಡೈರೆಕ್ಟಾಗಿ ಸ್ಯಾರಿಗೆ ಲಾಕ್ ಮಾಡಿಬಿಡ್ಬೇಕು. ನಮಗೆ ಈ ರೀತಿ ಕಾಣಿಸುತ್ತೆ. ಸ್ವಲ್ಪ ಸ್ಟಿಫ್ ಮಾಡಿ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಅದು ಸ್ವಲ್ಪ ಫೋಲ್ಡ್ ಆದಂಗೆ ಅನ್ಸುತ್ತೆ ನಿಮ್ಗೆ ಹಾಕಿದ ತಕ್ಷಣ. ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ ತಕ್ಷಣ ಅದು ಸ್ಟಿಫಾಗಿ ನೀಟಾಗಿರುತ್ತೆ. ಮತ್ತೆ ಲಾಕ್ ಆದ ತಕ್ಷಣ ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿದೆ, ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಇನ್ನೂ ಒಂದು ಬೀಡನ್ನ ತೊಗೊಳ್ತಾ ಇದ್ದೀನಿ. ಸೊ ಡೈರೆಕ್ಷನ್ ಒಂದೇ ಥರ ತೊಗೊಳ್ಳಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಸಿಂಗಲ್ ಪೆಟಲ್ ಇರೋ ಸೈಡಲ್ಲಿ ಹೋಲ್ ನೀಡಲ್ ಹಾಕಿದ್ರೆ ಅದೇ ಥರ ಪ್ರತಿಯೊಂದು ಬೀಡು ನೀವು ಅದೇ ಥರ ತೊಗೋಬೇಕು. ಇಲ್ಲ ವಿ ಶೇಪ್ ಇರೋ ಥರ ಹೋಲಲ್ಲಿ ಹಾಕಿದ್ರೆ ಪ್ರತಿಯೊಂದು ಬೀಡು ಅದೇ ಥರ ಡೈರೆಕ್ಷನಲ್ಲಿ ತೊಗೋಬೇಕು. ಸೊ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಮತ್ತು ಇದು ಸ್ವಲ್ಪ ಲೆಂತಿಯಾಗಿ ಟ್ರಿಪಲ್ ಕ್ರೋಶನ ಮಾಡ್ಕೋಬೇಕು. ಸ್ಲ್ಯಾಂಟಾಗಿ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಮತ್ತೆ 3 ಕಂಬಗಳನ್ನ ಅಂದರೆ 3 ಟ್ರಿಪಲ್ ಕ್ರೋಶನ ಹಾಕಿ 3 ಚೈನ್ ಹಾಕಿ 1 ಪೆಟಲ್ನ ಕಂಪ್ಲೀಟ್ ಮಾಡಬೇಕು. ಸೊ ಅದೇ ರೀತಿ 3 ಪೆಟಲ್ಗಳನ್ನ ಮಾಡ್ಕೋಬೇಕಾಗತ್ತೆ. ಒಂದು ಸ್ಲ್ಯಾಂಟಿಂಗ್ ಆರ್ಚಿಗೆ 3 ಪೆಟಲ್ಸ್ನ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಇಲ್ಲಿ ತೋರಿಸಿದ್ದೀನಿ ಅಲ್ಲ, 3 ಚೈನ್ ಆದಮೇಲೆ 3 ಕಂಬ, 3 ಚೈನ್ ಲಾಕ್, ಮತ್ತು 3 ಚೈನ್ 3 ಕಂಬ, 3 ಚೈನ್ ಲಾಕ್, ಈ ಥರನೇ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡೋಂಗಿಲ್ಲ, ಡೈರೆಕ್ಟಾಗಿ ಸ್ಯಾರಿಗೆ ಸಿಂಗಲ್ ಕ್ರೋಶೆ ಮಾಡಿದ್ದು. ಸೊ ಇದು ಫ್ರೆಂಡ್ಸ್ ಇಷ್ಟ ಆಯ್ತಲ್ವ. ಈ 2 ಸಿಂಗಲ್ ಕ್ರೋಶೆ ಆದಮೇಲೆ ನೋಡಿ, ಇದು ಪಾಯಿಂಟ್ ನಾನು ತೋರಿಸ್ತಾ ಇದ್ದೀನಿ. ಸೊ ಒಂದೇ ಟೈಪ್ ಬರಬೇಕು. 2 ಸಿಂಗಲ್ ಕ್ರೋಶೆ ಆದಮೇಲೆ ಫ್ರೆಂಡ್ಸ್ ಇಲ್ಲಿ 5 ಚೈನ್ ಹಾಕ್ಕೊಳ್ತೀನಿ. 4, 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್, ಮತ್ತೆ 5 ಚೈನ್ ಹಾಕೊಳ್ಳೋಣ. 5 ಚೈನ್ ಹಾಕ್ಬಿಟ್ಟು ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇದು 2 ಆರ್ಚು 2 ಕುಚ್ಚು ಆ ಥರ ಹಾಕಿದ್ದೀನಿ. ನೀವು ಬೇಕಂದ್ರೆ ವೇರಿಯೇಷನ್ ಮಾಡ್ಕೋಬೋದು. 3 ಆರ್ಚು 2 ಕುಚ್ಚು ಆ ಥರ, ಅಥವಾ 1 ಆರ್ಚು 1 ಕುಚ್ಚು ಆ ಥರ. ನಾನು ಸ್ಯಾಂಪಲ್ ಪೀಸಲ್ಲಿ 1 ಆರ್ಚು 1 ಕುಚ್ಚು ಆ ಥರ ತೋರಿಸಿದ್ದೆ. ಸೊ ಇಲ್ಲಿ 2 ಆರ್ಚು 2 ಕುಚ್ಚು, ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಈ ರೀತಿ ಕಾಣಿಸುತ್ತೆ. ಸೊ ಸ್ವಲ್ಪ ಫೋಲ್ಡ್ ಆದಂಗಿದ್ರೆ ನೀವು ಎಕ್ಸ್ಪ್ಯಾಂಡ್ ಮಾಡಿ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಫ್ಲವರ್ ಬೀಡ್ ತೊಗೊಂಡು ನೋಡಿ ಫ್ರೆಂಡ್ಸ್, ಯಾವ ಡೈರೆಕ್ಷನಲ್ಲಿ ಬೇಕೋ ನೀವು ಆ ಡೈರೆಕ್ಷನಲ್ಲಿ ಫಸ್ಟ್ ಒಂದು ಯಾವ್ದು ತೊಗೋತೀರ ಅದೇ ಡೈರೆಕ್ಷನ್ ಬೀಡು ನೀವು ತೊಗೋಬೇಕಾಗತ್ತೆ. ಫ್ಲವರ್ ಬೀಡಲ್ಲಿ ಮಾತ್ರ. ರೌಂಡ್ ಬೀಡ್ ತೊಗೊಂಡ್ರೆ ನೀವು ಆರಾಮ್ಸಾಗಿ ಹಾಕ್ಕೊಳ್ಬೋದು. ಸೊ ಇದು ಲೆಂತಿಯಾಗೆ ಯಾವಾಗ್ಲೂ ಸ್ಲ್ಯಾಂಟಿಂಗ್ ಆರ್ಚು ಟ್ರಿಪಲ್ ಕ್ರೋಶನ ಮಾಡ್ಕೊಳ್ಳಿ. ಸ್ವಲ್ಪ ಲೆಂತಿಯಾಗೆ ಟ್ರಿಪಲ್ ಕ್ರೋಶ ಇರಬೇಕು ಇಲ್ಲಿ. ಆವಾಗ ನಮಗೆ 3 ಪೆಟಲ್ಸು ಆರಾಮ್ಸಾಗೆ ಪ್ಲೇಸ್ ಆಗುತ್ತೆ, ನೀಟಾಗಿ ಸ್ಟಿಫಾಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಇದನ್ನು ಕಂಪ್ಲೀಟ್ ಮಾಡಿದ್ದೀನಿ ನೋಡಿ. ಸ್ಟಾರ್ಟಿಂಗ್ ಮಾತ್ರ 1 ಕುಚ್ಚಿಗೆ ಜಾಗ ಬಿಟ್ಟಿದ್ದೀನಿ, ಬೇಕಂದ್ರೆ ಅಲ್ಲೂ ಕೂಡ 2ಕ್ಕೆ ಹಾಕೋಬೋದು. ಮತ್ತು ಎಂಡ್ವರೆಗೂ ಇದೇ ರೀತಿ ಮಾಡ್ಕೊಂಡು ಹೋಗಿ. ಆದಷ್ಟು ಎಂಡಲ್ಲಿ ಕೂಡ 5 ಚೈನ್ ಅಥವಾ 2 ಸರ್ತಿ 5 ಚೈನ್ ಬರೋ ಥರ ನೋಡಿ. ಆರ್ಚ್ ಬಂದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇದಕ್ಕೆ ಫ್ರೆಂಡ್ಸ್ ಕುಚ್ಚು ಕಟ್ಬಿಟ್ಟು ನಾನು ತೋರಿಸ್ತೀನಿ. ಇದೇ ರೀತಿ ಎಂಡ್ವರೆಗೂ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕಲರಲ್ಲಿ 2 ಕುಚ್ಚು ಹತ್ತತ್ರ ಕಟ್ಟಿದ್ದೀನಿ. ಬೇಬಿ ಕುಚ್ಚು 150 ದಾರ ಸುತ್ತಕೊಂಡು ಕುಚ್ಚು ಕಟ್ಕೊಂಡಿರೋದು. ತುಂಬ ಸಿಂಪಲ್ ಡಿಸೈನು, ತುಂಬ ನೀಟಾಗಿ ಬರುತ್ತೆ. ಸೊ ಕಸ್ಟಮರ್ ಇಷ್ಟ ಆಗಿತ್ತು ಈ ಡಿಸೈನ್ ಹಾಕ್ಸ್ಕೊಂಡಿದ್ದಾರೆ ಫ್ರೆಂಡ್ಸ್. ತುಂಬ ಸಿಂಪಲ್ ಆಗಿದೆ, ಈಸಿ ಕೂಡ. ನೀವು ಕೂಡ ಟ್ರೈ ಮಾಡಿ, ನೀಟಾಗಿ ಬರುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 350 to 400 ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಡಿಪೆಂಡ್ಸು, ಕಡಿಮೆ ಜಾಸ್ತಿ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ. ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ಲವರ್ ಬೀಡ್ ಬದಲು ಯಾವುದಾದ್ರೂ ನೀವು ತಗೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.